ಎಲ್ಲರಿಗೂ ನಮಸ್ಕಾರ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬ ಎಷ್ಟು ವಿಶೇಷ ಅಲ್ವಾ? ಕೇರಳದಲ್ಲಿ ಓಣಂ ಅಂತ ಆಚರಿಸ್ತಾರೆ. ವೆಸ್ಟ್ ಬೆಂಗಾಳಲ್ಲಿ ಈ ಸಂಕ್ರಾಂತಿ ಹಬ್ಬ ದಿನ ಗಾಳಿಪಟನ ಹಾರಿಸಿ ಸಂಭ್ರಮಿಸ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಥವಾ ಉಗ್ಗಿ ಹಬ್ಬ ಅಂತ ಆಚರಿಸ್ತೀವಿ. ಅದೇ ರೀತಿ ಸಂಕ್ರಾಂತಿ ಹಬ್ಬ ಎಷ್ಟು ವೈವಿಧ್ಯಮಯವಾಗಿ ಆಚರಿಸ್ತಾರೆ ಅಂದ್ರೆ, ಹಳ್ಳಿ ಕಡೆ ಈ ಹಸು ಕರುಗಳನ್ನೆಲ್ಲ ಬೆಂಕಿಯಲ್ಲಿ ಹಾರಿಸ್ತಾರೆ. ಇದ್ರದ್ದು ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಸಮೇತ ಇದೆ. ಏನು ಅಂದ್ರೆ, ಚಳಿಗಾಲದಲ್ಲಿ ಹಸುಗಳು ಕೊಠಡಿ ಒಳಗೆ ಇರುತ್ತೆ. ಅಂದ್ರೆ ದನ ಅಥವಾ ಹಸು ಕೊಠಡಿ ಅಂತ ಏನಿರುತ್ತೆ ಅದ್ರೊಳಗೆ ಮಲ್ಕೊಂಡಿರ್ತವೆ. ಚಳಿಗಾಲದಲ್ಲಿ ಅವಕ್ಕೆ ಅಷ್ಟು ಕೆಲಸ ಇರಲ್ಲ. ಅವಾಗ ಏನಾಗಿರುತ್ತೆ, ಕ್ರಿಮಿ ಕೀಟಗಳೆಲ್ಲ ಆ ಹಸುಗಳ ದೇಹದೊಳಗೆ ಸೇರ್ಕೊಂಡಿರುತ್ತೆ. ಇವಾಗ ಸಂಕ್ರಾಂತಿ ಆದ ನಂತರ ಎಲ್ಲ ಫಸಲು ಬೆಳೆಯುತ್ತೆ. ಫಸಲು ಬಂದಾಗ ಅದನ್ನ ಕೊಯ್ಯಕ್ಕೆ ಮತ್ತೆ ದನ ಹಸುಗಳನ್ನೆಲ್ಲ ಮತ್ತೆ ಬಳಸ್ತಾರೆ. ಅವಾಗ ಮತ್ತೆ ಅವು ಕ್ವಿಕ್ ಆಗಬೇಕು. ಮೈಯಲ್ಲಿ ಏನಾನ ಒಂದು ಕ್ರಿಮಿ ಕೀಟಗಳ ಅವಕ್ಕೆ ತೊಂದರೆ ಕೊಡ್ತಾ ಇದ್ರೆ ಅದು ಮತ್ತೆ ಲೇಸಿನೆಸ್ ಬರಬಾರ್ದು ಅಂತ ಆ ಬೆಂಕಿಯಲ್ಲಿ ಹಾರಿಸ್ತಾರೆ. ಅವಾಗ ಹೀಟ್ ಅಥವಾ ಬೆಂಕಿ ಒಂದು ಶಾಖಕ್ಕೆ ಮೈ ಮೇಲಿರೋ ಕ್ರಿಮಿ ಕೀಟಗಳೆಲ್ಲ ಸತ್ತು ಹೋಗುತ್ತೆ. ಇದು ಬಿಟ್ಟು ಯಾಕೆ ಎಳ್ಳು ಬೆಲ್ಲನ ನಾವು ತಿಂತೀವಿ ಅಂತ ಎಷ್ಟೋ ಜನಕ್ಕೆ ಅನುಮಾನ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಳ್ಳು ಬೆಲ್ಲದಲ್ಲಿ ನಾವು ನೋಡುವಂತ ಪ್ರತಿಯೊಂದು ಪದಾರ್ಥಗಳು, ಏನು ಕಡಲೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಈ ಎಲ್ಲವೂ ಸಮೇತ, ಈವನ್ ಎಳ್ಳು ಸಮೇತ ಫ್ಯಾಟ್ ಇರುವಂತ ಸಬ್ಸ್ಟೆನ್ಸ್ಗಳು. ಚಳಿಗಾಲದಲ್ಲಿ ಮನುಷ್ಯನ ದೇಹದಲ್ಲಿ ಫ್ಯಾಟ್ ಏನಿರುತ್ತೆ, ಅಲ್ಲಿರುವ ಚಳಿನ ಬಿಸಿಯಾಗಿ ಮಾಡಕ್ಕೆ ಅಥವಾ ಮೈಯನ್ನ ಬಿಸಿಯಾಗಿಡೋಕೆ ಫ್ಯಾಟ್ ತುಂಬಾನೇ ಉಪಯೋಗಕರ ಆಗಿರುತ್ತೆ. ಸೊ ಚಳಿಗಾಲ ಕಳೆಯುತ್ತಿವಾಗ ಚಳಿಗಾಲ ಕಳೆಯುವಾಗ ಮೈಯಲ್ಲಿರೋ ಫ್ಯಾಟ್ ಎಲ್ಲ ಹೋಗಿರುತ್ತೆ. ಮತ್ತೆ ಮನುಷ್ಯನ ದೇಹಕ್ಕೆ ಫ್ಯಾಟ್ ಬೇಕಲ್ವಾ? ಫ್ಯಾಟ್ ಯಾಕೆ ಬೇಕು ಮನುಷ್ಯನ ದೇಹಕ್ಕೆ ಅಂದ್ರೆ, ಪ್ರತಿಯೊಂದು ದಿವಸದ ನಾವು ಕೆಲಸದಕ್ಕೆ ನಮಗೆ ಶಕ್ತಿ ಬೇಕು, ಪ್ರೋಟೀನ್ಸ್ ಬೇಕು ಅನ್ನೋದಕ್ಕೆ ಫ್ಯಾಟ್ ಬೇಕಾಗಿರುತ್ತೆ. ಸೊ ಈ ರೀತಿ ನಾವು ಎಳ್ಳು ಬೆಲ್ಲ ಇವನ್ನೆಲ್ಲ ನಾವು ಫ್ರೈ ಮಾಡಿ ತಿಂದಾಗ ಇದ್ರೊಳಗೆ ಫ್ಯಾಟ್ ಮತ್ತೆ ನಮ್ಮ ಬಾಡಿಯಲ್ಲಿ ತುಂಬಿಕೊಳ್ಳುತ್ತೆ. ಮತ್ತೆ ನಮಗೆ ಎನರ್ಜಿ ಗ್ರೋತ್ ಆಗುತ್ತೆ. ಮತ್ತೆ ಇದು ಬಿಟ್ಟು ನಮಗೆ ಮತ್ತೆ ಏನು ಚೇಂಜಸ್ ಆಗುತ್ತೆ ಸಂಕ್ರಾಂತಿಯಲ್ಲಿ ಅಂದ್ರೆ, ನಮ್ಮ ಭೂಮಿ ದಕ್ಷಿಣದಿಂದ ಉತ್ತರಕ್ಕೆ ತಿರುಗುತ್ತೆ. ಉತ್ತರಾಯಣ ದಕ್ಷಿಣಾಯನ ಇವಾಗ ಚೇಂಜ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಇಂಗ್ಲಿಷ್ ಸೀಸನ್ಸ್ ಪ್ರಕಾರ ಇವಾಗ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಯುಗಾದಿವರೆಗೆ ಈ ಸ್ಪ್ರಿಂಗ್ ಸೀಸನ್ ನಡೀತಾ ಹೋಗುತ್ತೆ. ಸೊ ಎಷ್ಟು ನಮ್ಮ ಪುರಾತನ ಕಾಲದಲ್ಲಿ ಅಥವಾ ನಮ್ಮ ಹಿಂದಿನವರು ಎಷ್ಟು ತಲೆ ಉಪಯೋಗಿಸಿ ಇವನ್ನೆಲ್ಲ ಮಾಡಿದ್ರು. ಇದನ್ನ ಒಂದು ಆಚರಣೆ ಅಂತ ನೋಡಕ್ಕಿನ ಒಂದು ಖುಷಿ, ಒಂದು ಸಂಭ್ರಮದಿಂದ ನೋಡ್ತೀವಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟು ಹ್ಯಾಪಿನೆಸ್ ಅಥವಾ ಎಷ್ಟು ಖುಷಿ ಪಟ್ಟಿರ್ತೀವಿ. ಇವತ್ತು ಸಮೇತ ಈ ವಿಡಿಯೋ ನೋಡ್ತಿರೋರಾಗಿರ್ಬೋದು, ಎಷ್ಟೋ ಜನ ಅಪ್ಪ ಅಮ್ಮನಿಂದ ದೂರ ಬಂದು ಕೆಲಸ ಮಾಡಕ್ಕಾಗಿರ್ಬೋದು, ಎಜುಕೇಶನ್ ಪರ್ಪಸ್ಗಾಗಿರ್ಬೋದು, ಎಷ್ಟು ಜನ ಹೊರಗೆ ಬಂದಿರ್ತಾರೆ. ಅವರು ಸಮೇತ ಈ ಸಂಕ್ರಮಣ ಹಬ್ಬನ ನಾಪಿಸ್ಕೊಂಡು, ಮುಂಚೆ ಹಿಂಗಿದ್ವಿ ಚಿಕ್ಕ ಮಕ್ಳಿದ್ದಾಗ, ಎಳ್ಳು ಬೆಲ್ಲ ಅಮ್ಮ ಮಾಡ್ಕೊಡ್ತಾ ಇದ್ರು, ಅದನ್ನ ತಿಂದು ಎಷ್ಟು ಖುಷಿ ಪಡ್ತಾ ಇದ್ವಿ ಅಂತ ತುಂಬಾ ಜನ ನಾಪಿಸ್ಕೊತಾರೆ. ಸೊ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ.